ಬಳ್ಳಾರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಗರಂ ಆಗಿದ್ದಾರೆ. ಗಲಾಟೆ ಬೇಕಿರಲಿಲ್ಲ, ಕಾರ್ಯಕರ್ತನ ಸಾವಾಗಿದೆ ಅಂತ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಿದ್ದು ತಪ್ಪು ಅನ್ನುವಂತಹ ವಿಚಾರವನ್ನು ಕೂಡ ಸಿಎಂ ಹೇಳಿದ್ದಾರೆ. ನಾನು ಭರತ್ ರೆಡ್ಡಿ ಜೊತೆಗೆ ಮಾತನಾಡಲ್ಲ ಅಂತ ಸಿಎಂ ಮಾತಾಡ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಗರಂ ಆದ್ರು. ಸಿಎಂ ಬಳಿ ಮಾತನಾಡಿಸಲು ಜಮೀರ್ ಪ್ರಯತ್ನವನ್ನ ನಡೆಸಿದ್ದಾರೆ. ಬಳಿಕ ಕಂಪ್ಲಿ ಗಣೇಶ್, ನಾಗೇಂದ್ರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಘಟನೆಯ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನೀವು ಅಲ್ಲಿ ಪರಿಸ್ಥಿತಿ ಕಂಟ್ರೋಲ್ ಮಾಡಿ ಅಂತ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಸಮಗ್ರ ತನಿಖೆಗೂ ಕೂಡ ಸಿಎಂರಿಂದ ಸೂಚನೆಯನ್ನ ಕೊಡಲಾಗಿದೆ. ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳಿದ್ರು ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟಾಗಿ. ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಅಲ್ಲಿ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಖಾಸಗಿ ಬುಲೆಟ್ ಅಂತ ಯಪ್ಪ, ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಅವರು ಇಟ್ಕೊಂಡಿದ್ದಾರೆ. ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ.